ನಮಸ್ಕಾರ ಫ್ರೆಂಡ್ಸ್. ಕಿಂಗ್ ಕೊಹ್ಲಿ ಹೆಸರಿನಲ್ಲಿದ್ದ ಮತ್ತೊಂದು ರನ್ ಸಾಮ್ರಾಜ್ಯದ ದಾಖಲೆ ಧೂಳಿಪಟವಾಗಿದೆ. ಹೌದು, T20 ಕ್ರಿಕೆಟ್ ಇತಿಹಾಸದಲ್ಲೇ ಅತಿ ಹೆಚ್ಚು ರನ್ ಗಳಿಸಿದ ಬ್ಯಾಟರ್ಗಳ ಲಿಸ್ಟ್ ನಲ್ಲಿ ಇಂಗ್ಲೆಂಡ್ ನಾಯಕ ಜೋಶ್ ಬಟ್ಲರ್ ನಮ್ಮ ವಿರಾಟ್ ಕೊಹ್ಲಿಯನ್ನೇ ಹಿಂದಿಕ್ಕಿ ಮುನ್ನುಗ್ಗಿದ್ದಾರೆ. ಇಂಗ್ಲೆಂಡ್ ಕ್ಯಾಪ್ಟನ್ ಮಾಡಿದ ಈ ಬಿಗ್ ಮ್ಯಾಜಿಕ್ ಏನ್ ಗೊತ್ತಾ? ಈಗ ಟಾಪ್ ರನ್ ಸ್ಕೋರರ್ ಯಾರು? ಕಂಪ್ಲೀಟ್ ಡೀಟೇಲ್ಸ್ ಹೇಳ್ತೀನಿ, ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇಂಗ್ಲೆಂಡ್ ತಂಡದ ನಾಯಕ ಮತ್ತು ದೈತ್ಯ ಬ್ಯಾಟರ್ ಜೋಶ್ ಬಟ್ಲರ್ ಸದ್ಯ ಭೀಕರ ಫಾರ್ಮ್ ನಲ್ಲಿದ್ದಾರೆ. ನಿನ್ನೆ ನಡೆದ ಪಂದ್ಯದಲ್ಲಿ ಕೇವಲ 64 ಎಸೆತಗಳಲ್ಲಿ 131 ರನ್ ಚಚ್ಚಿದ ಬಟ್ಲರ್ ಕೇವಲ ಸೆಂಚುರಿ ಮಾತ್ರ ಬಾರಿಸಲಿಲ್ಲ. ಜೊತೆಗೆ T20 ಇಂಟರ್ ನ್ಯಾಷನಲ್ ಕ್ರಿಕೆಟ್ ನಲ್ಲಿ ವಿರಾಟ್ ಕೊಹ್ಲಿ ಹೆಸರಿನಲ್ಲಿದ್ದ ರನ್ ದಾಖಲೆಯನ್ನ ಬ್ರೇಕ್ ಮಾಡಿದ್ದಾರೆ. ಈ ಮೂಲಕ T20 ಇಂಟರ್ ನ್ಯಾಷನಲ್ ಅತಿ ಹೆಚ್ಚು ರನ್ ಗಳಿಸಿದ ಬ್ಯಾಟರ್ಗಳ ವಿಶ್ವ ದಾಖಲೆಯ ಪಟ್ಟಿಯಲ್ಲಿ ಕೊಹ್ಲಿಯನ್ನ 3ನೇ ಸ್ಥಾನಕ್ಕೆ ತಳ್ಳಿ ಬಟ್ಲರ್ ಮೇಲಕ್ಕೇರಿದ್ದಾರೆ. ಹಾಗಾದ್ರೆ ಸದ್ಯದ ಲಿಸ್ಟ್ ನೋಡೋದಾದ್ರೆ ಈ ರೇಸ್ ನಲ್ಲಿ ರೋಹಿತ್ ಶರ್ಮಾ ಮತ್ತು ಬಾಬರ್ ಆಜಮ್ ನಡುವೆ ಮೊದಲ ಹಾಗೂ 2ನೇ ಸ್ಥಾನಕ್ಕೆ ಬಿಗ್ ಫೈಟ್ ನಡೀತಿದೆ. ಆದ್ರೆ ಈಗ ಜೋಶ್ ಬಟ್ಲರ್ ಅವರು ವಿರಾಟ್ ಕೊಹ್ಲಿಗಿಂತ ಹೆಚ್ಚು ರನ್ ಕಲೆ ಹಾಕಿ 3ನೇ ಸ್ಥಾನಕ್ಕೆ ಲಗ್ಗೆ ಇಟ್ಟಿದ್ದಾರೆ. ವಿರಾಟ್ ಕೊಹ್ಲಿ ಈಗಾಗಲೇ T20 ಕ್ರಿಕೆಟ್ಗೆ ನಿವೃತ್ತಿ ಘೋಷಿಸಿರೋದ್ರಿಂದ ಜೋಶ್ ಬಟ್ಲರ್ ಮುಂಬರುವ ದಿನಗಳಲ್ಲಿ ರೋಹಿತ್ ಶರ್ಮಾ ಅವರ ನಂಬರ್ 1 ಸ್ಥಾನಕ್ಕೂ ಕುತ್ತು ತಂದರೂ ಅಚ್ಚರಿ ಇಲ್ಲ. ಕಿಂಗ್ ಕೊಹ್ಲಿ ದಾಖಲೆಯನ್ನ ಬಟ್ಲರ್ ಬ್ರೇಕ್ ಮಾಡಿರೋದು ಅವರ ಫ್ಯಾನ್ಸ್ಗೆ ಸೆಲೆಬ್ರೇಷನ್ ತಂದಿದೆ. ಸೊ ಗೆಳೆಯರೇ, ಜೋಶ್ ಬಟ್ಲರ್ ಅವರ ಈ ಬಿಗ್ ರೆಕಾರ್ಡ್ ಬಗ್ಗೆ ನಿಮ್ಗೇನನ್ಸುತ್ತೆ? ಮುಂಬರುವ ದಿನಗಳಲ್ಲಿ ರೋಹಿತ್ ಶರ್ಮಾ ಅವರ ನಂಬರ್ 1 ರೆಕಾರ್ಡ್ ಅನ್ನ ಬಟ್ಲರ್ ಬ್ರೇಕ್ ಮಾಡ್ತಾರಾ? ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಕ್ರಿಕೆಟ್ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಹಾಗೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಧನ್ಯವಾದಗಳು.